ಹಲೋ SSLC ಚಾಂಪಿಯನ್ಸ್, ಎಲ್ಲರೂ ಸಗದಾಗಿರೋ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ಇಫ್ ಯು ಆರ್ ಲುಕಿಂಗ್ ಫಾರ್, ಈಗ ಮಿಡ್ ಟರ್ಮ್ ಎಕ್ಸಾಮ್ ಬಂತು, SA1 ಬಂತು, ಸೊ ಹೆಂಗೆ ಮಾಡೋದಪ್ಪ, ಎಷ್ಟೊಂದು ಸಿಲೆಬಸ್ ಇದೆ, ಓದ್ತಿದ್ದೀನಿ, ಏನು ಮಾಡೋದು, ಟೈಮ್ ಹೆಂಗೆ ಸೇವ್ ಮಾಡೋದು ಅಂದರೆ ಎಸ್, ದಿಸ್ ಇಸ್ ದ ರೈಟ್ ಪ್ಲೇಸ್ ಆ್ಯಂಡ್ ದಿಸ್ ಇಸ್ ದ ರೈಟ್ ವಿಡಿಯೋ. ಸೊ ಟೈಮ್ನ ಸೇವ್ ಮಾಡಿಕೊಂಡು, ಬಿಕಾಸ್ ಟೈಮ್ ಇಸ್ ಟಿಕ್ಕಿಂಗ್. ಸೊ ಟೈಮ್ ಸೇವ್ ಮಾಡಿಕೊಂಡು ಹೆಂಗೆ ಯು ಕ್ಯಾನ್ ಯುಟಿಲೈಸ್ ಇನ್ ಎ ಬೆಟರ್ ವೇ ಆ್ಯಂಡ್ ಪ್ರಾಕ್ಟೀಸ್ ದೋಸ್ ಕ್ವಶನ್ಸ್ ಆರ್ ದೋಸ್ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್. ನಂಬರ್ ಒಂದು ಚೇಂಜ್ ಆಗ್ಬೋದು, ಬಟ್ ನೀವು ನಂಬರ್ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನೀವು ಎಕ್ಸಾಮಲ್ಲಿ ಏನೇ ಕೇಳಿದ್ರು ಯು ಶುಡ್ ಬಿ ಏಬಲ್ ಟು ರೈಟ್ ಇಟ್ ವಿತ್ ಈಸ್ ಆ್ಯಂಡ್ ವಿತ್ ಕಾನ್ಫಿಡೆನ್ಸ್. ಹಂಗಿತ್ತು ಅಂದರೆ ಡೆಫಿನೆಟಾಗಿ ಇದು ವಿಡಿಯೋ ಚೆಕ್ ಮಾಡಲೇಬೇಕು ಟಿಲ್ ದ ಎಂಡ್, ಬಿಕಾಸ್ ಯು ಆರ್ ನಾಟ್ ದ ಫಸ್ಟ್ ಪೀಪಲ್ ಹೂ ಆರ್ ವಾಚಿಂಗ್ ದಿಸ್, ಅಥವಾ ಯು ಆರ್ ನಾಟ್ ದ ಫಸ್ಟ್ ಪೀಪಲ್ ಹೂ ಆರ್ ಲೈಕ್ ನಾನು ಹೇಳ್ತಿರೋದು. ಬಿಕಾಸ್ ಲಾಸ್ಟ್ ಇಯರು SSLC ಎಕ್ಸಾಮ್ ಇದ್ದಾಗ ಆ್ಯಂಡ್ ಐ ಸ್ಟಾರ್ಟೆಡ್ ದಿಸ್, ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅರೌಂಡ್ ಎಂಡ್ ಆಫ್ ಫೆಬ್ರವರಿ. ಸೊ ಫೆಬ್ರವರಿ ಅಲ್ಲ, ಜನವರಿ ಎಂಡಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಫೆಬ್ರವರಿ ಬಿಗಿನಿಂಗ್ ಅನ್ಕೊಡ್ರಿ. ಸೊ ಜಸ್ಟ್ ಮಾರ್ಚಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಸೊ ವಿತಿನ್ 1 ಮಂತ್, ಸೊ ಲೆಸ್ ದೆನ್ ಎ ಮಂತ್ ಪ್ರಿಪರೇಟರಿ ಹೇಳಿದೆ. ಸೊ ಮೋಸ್ಟ್ ಆಫ್ ದ ಕ್ವಶನ್ಸು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋದ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಸೊ ಪ್ರಿಪ್ರೇಟ್ರಿಲಿ ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿತ್ತು ಅಂತ, ಎಷ್ಟು ಕ್ವಶನ್ಸು ಮ್ಯಾಥ್ಸು ವಿತ್ ಏನೋ ಕ್ವಶನ್ ಆಯಿತು, ನಾ ವಿಡಿಯೋ ಮಾಡಿದ್ದು ಅಥವಾ ಎಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಿದ್ದು ಕ್ವಶನ್ ಆಯಿತು, ಎರಡೂ ಹಾಕಿ ತೋರಿಸಿದ್ದೀನಿ. ಸೊ ಆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕು ಹಾಕಿರ್ತೀನಿ. ಆ್ಯಂಡ್ ಸಿಮಿಲರ್ಲಿ ಇಟ್ಸ್ ನಾಟ್ ಜಸ್ಟ್ ಪ್ರಿಪ್ರೇಟ್ರಿ, ಫೈನಲ್ ಎಕ್ಸಾಮಲ್ಲೂ ಸಾಕಷ್ಟು ಕ್ವಶನ್ಸ್ ಬಂದಿದೆ. ಸಾಕಷ್ಟು ಎಲ್ಲೋ 1-2 ಕ್ವಶನ್ ಮಿಸ್ ಆಗಿರ್ಬೋದು. ಮಿಸ್ ಅಂದರೆ ಏನು, ಅದೇ ಥರ ಅಲ್ಲ, ಒಂದು ಸ್ವಲ್ಪ ಏನೋ ಚೇಂಜಸ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ದೆರ್ ಇಸ್ ನಥಿಂಗ್ ಮಚ್ ಡಿಫ್ರೆನ್ಸ್. ಆ್ಯಂಡ್ ಅಗೇನ್ ಮಿಡ್ ಟರ್ಮ್ ಎಕ್ಸಾಮ್ ಅಂದಾಗ ಇಫ್ ಇಟ್ ಈಸ್ ಕಮಿಂಗ್ ಫ್ರಮ್ ದ ಬೋರ್ಡ್ ಆ್ಯಂಡ್ ಸ್ಕೂಲ್ಸಲ್ಲಿ ಬೋರ್ಡ್ ಪೇಪರ್ಸೇ ಯೂಸ್ ಮಾಡ್ತಿದ್ರು ಅಂದರೆ ಎಸ್, ಡೆಫಿನೆಟ್ಲಿ ನೋ ಡೌಟ್. ಇಲ್ಲ ಅಂದ್ರೂ ಸೊ ಯು ಕ್ಯಾನ್ ಡೆಫಿನೆಟ್ಲಿ ಪ್ರಾಕ್ಟೀಸ್ ದಿಸ್ ಫಾರ್ ಏನಂತೀರ, ನಿಮ್ಮದು ಏನೇ ನಿಮ್ಮ ಸ್ಕೂಲ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ರು, ಬಿಕಾಸ್ ದೇ ಕ್ಯಾನ್ ಗಿವ್ ಸಮಥಿಂಗ್ ನ್ಯೂ ಆಲ್ ಟುಗೆದರ್. ಹೌದಾ ಇಲ್ಲ? ಸೊ ಬೇಸಿಕ್ಸ್ ಏನಿದೆ ಡೆಫಿನೆಟ್ಲಿ ಇಟ್ ವರ್ಕ್ಸ್ ಫಾರ್ ಎವ್ರಿವೇರ್ ವಿತೌಟ್ ವೇಸ್ಟಿಂಗ್ ಟೈಮ್, ಬಿಕಾಸ್ ಟೈಮ್, ಆಸ್ ಐ ಸೆಡ್, ಟೈಮ್ ಇಸ್ ಟಿಕ್ಕಿಂಗ್. ಸೊ ನಾನೇನು ಜಾಸ್ತಿ ಟೈಮ್ ತೊಗೊಳಲ್ಲ, ಐ ವಿಲ್ ಮೇಕ್ ಇಟ್ ಕ್ವಿಕ್, ಶಾರ್ಟ್, ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್. ಓಕೆ, ಸೊ ಎಷ್ಟು ಚಾಪ್ಟರ್ಸ್ ಇದೆ? 7 ಚಾಪ್ಟರ್ಸ್ ಇದೆ. ಸೊ 7 ಚಾಪ್ಟರ್ಸಲ್ಲಿ ಫಸ್ಟ್ ಚಾಪ್ಟರ್ ಅಂತೂ ಸಿಂಪಲ್ ರಿಯಲ್ ನಂಬರ್ಸು. ಸೊ ರಿಯಲ್ ನಂಬರ್ಸಲ್ಲಿ ಇರ್ಯಾಷನಲ್ ನಂಬರ್ ಪ್ರೂಫ್ ಕೇಳ್ಬೋದು. ಸೊ ಇರ್ಯಾಷನಲ್ ನಂಬರ್ ಪ್ರೂಫ್ ಅಂದಾಗ ಏನು ಲಾಸ್ಟ್ ಟೈಮು ಐ ಗೆಸ್ 6+√2 ಅಂತ ಏನೋ ಕೇಳಿದರು ಫಸ್ಟ್ ಎಕ್ಸಾಮಲ್ಲಿ. ಇಲ್ಲ ಅಂದ್ರೂ 3+√2 ಅಥವಾ 2+√3. ಎರಡೆರಡು ನಂಬರ್ ಈ ಸಲ ಅಲ್ಲ, ಒಂದು ಲಾಸ್ಟ್ 1-2 ಇಯರ್ಸಿಂದ ಜಾಸ್ತಿ ಕೇಳ್ತಿದ್ದಾರೆ. ಸೊ ಪ್ರಾಕ್ಟೀಸ್ ಮಾಡಿರಿ. ಇದ್ರ ಜೊತೆಗೆ ಸಿಂಪಲ್ √2 ಅಂದರೆ ಏನು, √3 ಹೆಂಗೆ, √5 ಹೆಂಗೆ, ನಾನು ಹಾಗೇನು ಎಲ್ಲದನ್ನೂ ಈ ಒಂದೇ ವಿಡಿಯೋಲಿ ಹೇಳಲ್ಲ. ಸೊ ಒಂದೊಂದಾಗಿ ಸ್ಟೆಪ್ ವೈಸ್ ಒಂದೊಂದು ಚಾಪ್ಟರ್ಗಾಯಿತು ಅಥವಾ ಒಂದೊಂದು ಕೆಲವೊಂದು ಕ್ವಶನ್ಸ್ನ ತೊಗೊಂಡು ಯಾವ ಥರ ಕ್ವಶನ್ಸ್ ಬರ್ಬೋದು, ಹಿಂದೆ ಯಾವ ಥರ ಕೇಳಿದ್ದಾರೆ ಎಲ್ಲ ಮಾಡ್ತೀನಿ. ಐ ವಿಲ್ ಬಿ ಮೇಕಿಂಗ್ ವಿಡಿಯೋಸ್ ಆನ್ ದ್ಯಾಟ್. ಬಟ್ ಈ ವಿಡಿಯೋಲಿ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಅನ್ನಲ್ಲ. ಸೊ ವಾಟ್ ಆರ್ ದ ಕಾನ್ಸೆಪ್ಟ್ಸ್, ಈಗಾಗಲೇ ನಿಮಗೆ ಕೆಲವೊಂದು ಚಾಪ್ಟರ್ಸ್ ಮುಗ್ದಿದ್ದು ಅಂದರೆ ಯಾವ್ದು ಪ್ರಾಕ್ಟೀಸ್ ಮಾಡ್ಬೋದು, ಸೊ ವಾಟ್ ಆರ್ ದ ಟಾಪಿಕ್ಸ್ ದಟ್ ಯು ನೀಡ್ ಟು ಫೋಕಸ್ ಮೋರ್ ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಿರೋದು. ಸೊ ಐ ವಿಲ್ ಮೇಕ್ ಇಟ್ ಶಾರ್ಟ್, ಡೋಂಟ್ ವರಿ. ಸೊ ಜಸ್ಟ್ ಎಕ್ಸಾಂಪಲ್ಸ್ ಹೇಳ್ತಿರೋದು. ನೆಕ್ಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಬೇಕು. ರಿಲೇಷನ್ಶಿಪ್ ಬಿಟ್ವೀನ್ HCF ಆ್ಯಂಡ್ LCM, ವೆರಿ ಇಂಪಾರ್ಟೆಂಟ್, ಅಗೇನ್ 1 ಅಥವಾ 2 ಮಾರ್ಕ್ಸ್ಗೆ. ಲಾಸ್ಟ್ ಟೈಮು ಫಸ್ಟ್ ಕ್ವಶನ್ SSLC ಎಕ್ಸಾಮ್ ಫಸ್ಟ್ ಕ್ವಶನ್ LCM ಮೇಲೆ ಕೇಳಿದರು. 2 and 3 ಇದು LCM ಏನು ಅಂತ. ಸಿಂಪಲ್, 2 ಪ್ರೈಮ್ ನಂಬರ್, 2 3 6. ಸೊ 2 ಪಾಸಿಟಿವ್ ಇಂಟೀಜರ್ಸ್ ಅಥವಾ HCF 1 ಕೊಟ್ಟು ನಂಬರ್ಸ್ ಕೊಟ್ಟು LCM ಏನು ಅಂತ ಕೇಳ್ಬೋದು. ಹೇಳ್ತೀನಿ, ಪ್ರತಿಯೊಂದಿಗೂ ಎಕ್ಸಾಂಪಲ್ಸ್ ಹೇಳ್ತೀನಿ, ಡೋಂಟ್ ವರಿ. ಈ ವಿಡಿಯೋಲೆಲ್ಲ ನಿಮಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಸೊ ದಟ್ ಯು ವಿಲ್ ಬಿ ಗೆಟಿಂಗ್ ಮೋರ್, ಅಂದರೆ ಅಪ್ಡೇಟ್ಸ್ ಬರ್ತಿರುತ್ತೆ. SA1 as well as ಫೈನಲ್ ಎಕ್ಸಾಮ್ವರೆಗೂ ಯು ಡೋಂಟ್ ಹ್ಯಾವ್ ಟು ವರಿ.
ಗ್ಯಾರಂಟಿ. ಓಕೆ, ಸೊ ನೆಕ್ಸ್ಟು ಪಾಲಿನಾಮಿಯಲ್ಸ್ ಅಂದರೆ ನಂಬರ್ ಆಫ್ ಝೀರೋಸು. ಈಗ ಒಂದು ಗ್ರಾಫ್ ಕೊಟ್ಟು ಈ ಥರನೇ ಒಂದು ಗ್ರಾಫ್ ಕೇಳಿದರು. ಸೊ ಎಷ್ಟು ನಂಬರ್ ಆಫ್ ಝೀರೋಸ್ ಇದೆ ಅಂದರೆ ಎಕ್ಸ್ ಆಕ್ಸಿಸ್ ಎಷ್ಟು ಸಲ ಕಟ್ ಮಾಡೋದು ಅಷ್ಟು ನಂಬರ್ ಆಫ್ ಝೀರೋಸ್, ಸಿಂಪಲ್. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ಸು, ಲೀನಿಯರಾ, ಕ್ವಾಡ್ರಾಟಿಕ್ಕಾ, ಕ್ಯೂಬಿಕ್ಕಾ. ನೆಕ್ಸ್ಟ್ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ಪಾಲಿನಾಮಲ್ ಏನು ಹೇಳುತ್ತೆ, ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟು ಆಲ್ಫಾ ಪ್ಲಸ್ ಬೀಟಾ. ಸೊ ಸಮ್ ಆಫ್ ಝೀರೋಸ್ ಏನು ಮೈನಸ್ ಬಿ ಬೈ ಎ, ಪ್ರಾಡಕ್ಟ್ ಆಫ್ ಝೀರೋಸ್ ಏನು ಸಿ ಬೈ ಎ ಇದೆ. ಸೊ ಜಾಮೆಟ್ರಿಕಲ್ ಅಂದರೆ ಲೈಕ್ ತಲೆ ಕೆಡಿಸ್ಕೊಬೇಡ್ರಿ, ಹೇಳೋಣ. ನೆಕ್ಸ್ಟು ಲೀನಿಯರ್ ಇಕ್ವೇಷನ್ ಕಂಡೀಷನ್, ವೆರಿ 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 ಇಂಪಾರ್ಟೆಂಟ್. ಬಿಕಾಸ್ 1 ಮಾರ್ಕ್ಸ್ಗೆ ಎಮ್ ಸಿ ಕ್ಯೂಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಲಾಸ್ಟ್ ಒಂದು ಪ್ರೀವಿಯಸ್ ಅಂತೂ ಒಂಥರ ಫಿಕ್ಸ್ ಅಂತ ಅನ್ನೋ ಥರ ಕೇಳಿದ್ದಾರೆ. ಸೊ ಮಿಸ್ ಮಾಡಬೇಡ್ರಿ. ಕ್ವಶನ್ಸ್ ಬೇಕಾ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿರಿ. ಇಲ್ಲ ಚಾನಲಲ್ಲಿ ನಾನು ಇದ್ರ ಮೇಲೂ ಸಾಕಷ್ಟು ವೀಡಿಯೋಸ್ ಮಾಡಿದ್ದೀನಿ, ಚೆಕ್ ಮಾಡಿರಿ. ಇಲ್ಲ ಅಂದರೆ ಕ್ವಶನ್ ಪೇಪರ್ ನೋಡಿರಿ, ಸಿಂಪಲ್ಲು. ನೆಕ್ಸ್ಟು ಗ್ರಾಫು. ಸೊ ಗ್ರಾಫು ಪ್ಲಾಟ್ ಮಾಡೋದಾಯಿತು, ಅಥವಾ ಅದನ್ನು ಶಾರ್ಟ್ಕಟ್ಟಲ್ಲಿ ಹೆಂಗೆ ಗ್ರಾಫ್ನ ಪ್ಲಾಟ್ ಮಾಡ್ಬೋದು, ಟೈಮ್ ಹೆಂಗೆ ಸೇವ್ ಮಾಡ್ಬೋದು ಅದು ಹೇಳಿದ್ದೀನಿ. ಸಬ್ಸ್ಟಿಟ್ಯೂಷನ್ ಎಲಿಮಿನೇಷನ್ ಮೆಥಡು ಎರಡರಲ್ಲಿ ಒಂದಂತೂ ಕೇಳ್ತಾರೆ. ಎಕ್ಸಾಂಪಲ್ಸ್ ಮಾಡಿಸ್ತೀನಿ, ಅದೇ ಹೇಳ್ತಿದ್ದೀನಲ್ಲ, ಮಾಡಿಸ್ತೀನಿ, ಡೋಂಟ್ ವರಿ. ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ನಿಮ್ಮ ಕರ್ತವ್ಯ. ಮಾಡಿರಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ. ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಎಲ್ಲ ನಿಮ್ಮ SSLC ನಿಮ್ಮದು SA1 ಆಯಿತು, ಅದು ಏನು ಎಕ್ಸಾಮ್ ಸ್ಟಾರ್ಟ್ ಆಗೋದು ಅದಕ್ಕಿಂತ ಮುಂಚೆ ಮಾಡಿರ್ತೇನೆ. ಓಕೆ, ಡನ್ ಡನ್ ಡೀಲ್. ನೆಕ್ಸ್ಟು ಕ್ವಾಡ್ರಾಟಿಕ್ ಇಕ್ವೇಷನ್ ವರ್ಡ್ ಪ್ರಾಬ್ಲಮ್ಮು. ಸೊ ಇದು ನೀವು ಎಷ್ಟು ಸಾಲ್ವ್ ಮಾಡಿದ್ರು ಕಮ್ಮಿನೇ ಮಾಡಿರಿ. ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಫಸ್ಟ್ ಅದನ್ನೆಲ್ಲ ಅಷ್ಟನ್ನು ಸಾಲ್ವ್ ಮಾಡಿರಿ. ಎಕ್ಸ್ಟ್ರಾ ಬೇಕಾ, ಎಕ್ಸ್ಟ್ರಾ ನಾನು ಆಗಲೇ ಸಾಲ್ವ್ ಮಾಡಿದ್ದೀನಿ. ಹಿಂದೆ ಹೇಳಿದ್ನಲ್ಲ, ಜಸ್ಟ್ 2 ಮಂತ್ಸ್ ಅಲ್ಲ, ಲೆಸ್ ದ್ಯಾನ್ 2 ಮಂತ್ಸಲ್ಲಿ ಎಷ್ಟು ವೀಡಿಯೋಸ್ ಬೇಕೋ ಅಷ್ಟು ವೀಡಿಯೋಸ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಏನು ಬೇಕು, ಆಗ ಲಾಸ್ಟ್ SSLC ಎಕ್ಸಾಮ್ಗೆ ಏನು ಬೇಕೋ ಅದು ಮಾಡಿದ್ದೀನಿ. ಸೊ ಈಗೇನು ಬೇಕು ಈಗೂ ಮಾಡ್ತೀನಿ, ಮುಂದೇನು ಬೇಕು ಮುಂದೂ ಮಾಡ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಇಮಿಡಿಯೇಟ್ ಬೇಕು ಅಂದರೆ ವೀಡಿಯೋಸ್ ಇದೆ, ಚೆಕ್ ಮಾಡಿರಿ. ಬಿಕಾಸ್ ಇದೆಷ್ಟು ಸಾಲ್ವ್ ಮಾಡಿದ್ರು ಕಮ್ಮಿನೇ. ಅಂಟಿಲ್ ಯು ಗೆಟ್ ಪರ್ಫೆಕ್ಟ್, ಅಂಟಿಲ್ ಯು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್. ಸೊ ಅದಕ್ಕೆ ಅದೇ ಎಕ್ಸ್ಪ್ಲೇನು ಮಾಡಿದ್ದೀನಿ ಹೆಂಗೆ ಸಾಲ್ವ್ ಮಾಡೋದು ಏನು ಅಂತ. ಐ ವಿಲ್ ಬಿ ಸಾಲ್ವಿಂಗ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಫಸ್ಟ್ ಕನ್ವರ್ಟ್ ಮಾಡ್ಕೊಂಡು ಹೆಂಗೆ ಸಾಲ್ವ್ ಮಾಡೋದು. ನೆಕ್ಸ್ಟು ನೇಚರ್ ಆಫ್ ರೂಟ್ಸ್, ರಿಯಲ್ಲು ಅಥವಾ ಲೈಕ್ ಪಾಸಿಟಿವು ನೆಗೆಟಿವು, ಝೀರೋ ಇದ್ದಾಗ ಏನೇನಾಗುತ್ತೆ. ಡಿಸ್ಕ್ರಿಮಿನೆಂಟ್, ಸಿಂಪಲ್ ಡಿಸ್ಕ್ರಿಮಿನೆಂಟು ಗ್ರೇಟರ್ ದ್ಯಾನ್ 0, ಈಕ್ವಲ್ ಟು 0, ಲೆಸ್ ದ್ಯಾನ್ 0. ನೆಕ್ಸ್ಟು ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಇಲ್ಲೂ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಫಿಕ್ಸ್ ಅಂದ್ಕೊಳ್ಳಿ. ನೆಕ್ಸ್ಟು ಸಮ್ ಆಫ್ nth ಟರ್ಮು ಅಥವಾ nth ಟರ್ಮು, ಇದೂ 1 or 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್, ಪಕ್ಕ ಬರಿಬೇಕಾ, ಪಕ್ಕ 100% ಪಕ್ಕ. ನೆಕ್ಸ್ಟು ಟ್ರಯಾಂಗಲ್ಸು, ಥಿಯರಮ್ಸು, ಇದೂ ಪಕ್ಕ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಥಿಯರಮ್ಮು, ಸೊ ಬೇಸಿಕ್ ಪ್ರೊಪರ್ಷನಾಲಿಟಿ ಥಿಯರಮ್ಮು, ಇದಿಷ್ಟು ಬಿಟ್ಟು ಕ್ವಶನ್ಸು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಫಸ್ಟ್ ಅದು ಕ್ವಶನ್ ಸಾಲ್ವ್ ಮಾಡಿರಿ. ಬಿಕಾಸ್ ಟ್ರಯಾಂಗಲ್ಸಲ್ಲಿ ಕೆಲವೊಬ್ಬರಿಗೆ ಟ್ರಯಾಂಗಲ್ಸು ಜಸ್ಟ್ ವರ್ಡ್ ಪ್ರಾಬ್ಲಮ್ ಕೊಟ್ಟರು ಲೈಕ್ ವರ್ಡ್ ಕ್ವಶನ್ ಕೊಟ್ಟರು ಅಂದರೆ ಅದನ್ನು ಹೆಂಗೆ ಡಯಾಗ್ರಾಮ್ ಹಾಕಿ ಹೆಂಗೆ ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಕೆಲವೊಬ್ರಿಗಿದೆ. ಇಲ್ಲ ಅಂತ ಹೇಳ್ತಿಲ್ಲ, ಸಾಲ್ವ್ ಮಾಡಿಸ್ತೀನಿ, ಡೋಂಟ್ ವರಿ. ಸೊ ಈ ಕಾನ್ಸೆಪ್ಟ್ಸ್ ಏನಿದೆ ಅದನ್ನು ಹೇಳ್ತಿದ್ದೀನಿ, ಒಂದೊಂದಾಗಿ ಸಾಲ್ವ್ ಮಾಡೋಣ. ಸೊ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಕೋಆರ್ಡಿನೇಟ್ ಲಾಸ್ಟ್ ಚಾಪ್ಟರ್ ಇದೆ, 7th ಚಾಪ್ಟರ್ ಕೋಆರ್ಡಿನೇಟ್ ಜಾಮೆಟ್ರಿ. ಯಾವುದಾದ್ರು ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಇದ್ರ ಮೇಲೆಲ್ಲ ಒಂದೊಂದು ಪ್ರಾಬ್ಲಮ್, ಒಂದೊಂದಲ್ಲ ಅಟ್ಲೀಸ್ಟ್ ಒಂದು 4-5 ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡಿರಿ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ಗೊತ್ತಾಯಿತು ಅಂದರೆ ನೀವೇನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬಿಕಾಸ್ ನೀವು ನಾನು 100 ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಅನ್ನೋದು ಒಂದೇ, 10 ಪ್ರಾಬ್ಲಮ್ ಕರೆಕ್ಟಾಗಿ ಸಾಲ್ವ್ ಮಾಡೋದು ಅನ್ನೋದು ಒಂದೇ. ಸೊ ಟೈಮ್ ಸೇವ್ ಮಾಡಿರಿ, ರೆಡ್ಯೂಸ್ ದ ನಂಬರ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಮೇಕ್ ಪರ್ಫೆಕ್ಟ್ ಅಷ್ಟೇ, ಆ್ಯಂಡ್ ಸೇವ್ ದ ಟೈಮ್, ದಟ್ಸ್ ಆಲ್. ಇದು ನೋಡ್ಕೊಳ್ಳಿ.
ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಆರ್ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್. ಈ ಯಾವುದೋ ಒಂದು ಪಾಯಿಂಟ್ ಕೊಟ್ಟು ಡಿಸ್ಟೆನ್ಸ್ ಕೇಳಿದಾಗ ಆ ಕೋಆರ್ಡಿನೇಟ್ಸ್ ನೋಡಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಬಿ ಕೇರ್ಫುಲ್. ಯಾಕಂದ್ರೆ ಲಾಸ್ಟ್ ಟೈಮು ಈಗ ಪ್ರಿಪ್ರೇಟ್ರಿಲೋ ಎಲ್ಲೋ ಕೇಳಿದರು, ಪ್ರಿಪ್ರೇಟ್ರಿನೇ ಅನ್ಸುತ್ತೆ. ಅದಕ್ಕಿಂತ ಮುಂಚೆ ಲೈವ್ ಕ್ಲಾಸಲ್ಲಿ ಹೇಳಿದ್ದೆ, ಪ್ರಿಪ್ರೇಟ್ರಿಲಿ ಅದ್ರ ಆಪೋಸಿಟ್ ಕೇಳಿದ್ರೆ ಅಷ್ಟೇ. ಸೊ ಯಾರ್ಯಾರು ಲೈವ್ ಕ್ಲಾಸ್ ನೋಡಿದ್ರು ಅವ್ರಿಗೆ ಸಾಕಷ್ಟು ಹೆಲ್ಪ್ ಆಯಿತು, ಕಮೆಂಟ್ಸು ಹಾಕಿದ್ದಾರೆ. ಸೊ ಅದಕ್ಕೆ ಹೇಳ್ತಿರೋದು, ಸ್ವಲ್ಪ ಕೇಳ್ತಿದ್ದಾರೆ, ಬಿ ಕೇರ್ಫುಲ್. ಓಕೆ, ಸೊ ಇನ್ನು ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಐ ಗೆಸ್ ಯುವರ್ ಎಕ್ಸಾಮ್ ಈಸ್ ಗೋಯಿಂಗ್ ಟು ಬಿ ಈಸಿ. ಪ್ರಾಕ್ಟಿಸ್ ಬೇಕಿರೋದು, ಮೇಕ್ ದಟ್ ಆ್ಯಂಡ್ ಐ ವಿಲ್ ಬಿ ದೇರ್. ಏನೇ ಬೇಕು ಅಂದರೂ ಐ ವಿಲ್ ಬಿ ದೇರ್. ಕಮೆಂಟ್ ಮಾಡಿರಿ. ಲೆಟ್ಸ್ ಸಿ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.